Hello everyone, welcome back to my channel ಏನ್ ಸಮಾಚಾರ. ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಮೀಶೋ ಕ್ರಿಯೇಟರ್ ಕ್ಲಬ್ದು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿದ್ದೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ. ಸೊ ಇವತ್ತಿನ ವ್ಲಾಗ್ ಬಂದು ಪಾರ್ಟ್ 2. ಇವತ್ತಿನ ವ್ಲಾಗ್ ಮತ್ತೆ ನಾನು ಸುಮಾರಷ್ಟು ಪ್ರಾಡಕ್ಟ್ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ ಆ್ಯಂಡ್ ಅದ್ರದ್ದು ರಿವ್ಯೂ ಕೂಡ ಕೊಡಬೇಕು ಅಂತಲೂ ಈ ವಿಡಿಯೋ ಮಾಡ್ತಾ ಇರೋದು. ಒನ್ ಆಫ್ ದ ರೀಸನ್ ಆ್ಯಂಡ್ ಅನದರ್ ರೀಸನ್ ಈಸ್ ಆಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆನೂ ನಾನು ಮಾತಾಡಬೇಕು ಅಂತ. ನಾನು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ದಟ್ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡುವಾಗ ನಾನು ಮೀಶೋ ಕ್ರಿಯೇಟಿವ್ ಕ್ಲಬ್ಬಿಗೆ ಜಾಯ್ನ್ ಆಗಿ ನಾನು ಒಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋ ಹಾಕಿದಾಗ ಎಷ್ಟು ಬರುತ್ತೆ ಏನು ಅಂತ ಗೊತ್ತಾಗುತ್ತೆ. ನಾನು ಅದಾದಮೇಲೆ ನಿಮಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್, ಬಂತು ಅಮೌಂಟು. ಬಂದು ಅದು ಡಬಲ್ ಡಿಜಿಟ್ ಅಷ್ಟೇ, 50ಗಿಂತ ತುಂಬ ಕೆಳಗೆ ರಿಸೀವ್ ಆಗಿರೋದು ನನಗೆ ಕಮಿಷನ್. ಬಿಕಾಸ್ ಆ ವಿಡಿಯೋ ನಂಗೆ ಅಷ್ಟು ಓಡಲಿಲ್ಲ. ಇಟ್ಸ್ ಓಕೆ, ಮರಳಿ ಯತ್ನವ ಮಾಡು ಅಂತ ಹೇಳ್ತಾ ಇರ್ತಾರಲ್ವ. ನನಗೆ ಆ ಡಬಲ್ ಡಿಜಿಟ್ ದಟ್ ಕಮಿಷನ್ನೇ ನನಗೆ ತುಂಬ 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 ಖುಷಿ ಕೊಡ್ತು. ಬಟ್ ಅದಾದಮೇಲೆ ನಾನು ಮೀಶೋಲ್ಲಿ ತೊಗೊಂಡಾದಮೇಲೆ ನಾನು ಮೀಶೋನ ಸರ್ಚ್ ಮಾಡುವಾಗ, ಮೀಶೋಲಿ ತುಂಬ ಪ್ರಾಡಕ್ಟ್ಸ್ ನೋಡುವಾಗ ಸಿಕ್ಕಾಪಟ್ಟೆ ಕ್ವಾಲಿಟಿ ಇರೋ ಪ್ರಾಡಕ್ಟ್ನ ತುಂಬ ಕಮ್ಮಿ ಪ್ರೈಸಿಗೆ ಸೇಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು ಪ್ರಾಡಕ್ಟ್ಸ್ಗಳು. ನಾನು ಇವನ್ ಹೊರಗಡೆ ಎಲ್ಲ ತೊಗೊಳೋದು, ನಾನು ಆ್ಯಕ್ಚುಲಾಗಿ ಜಾಸ್ತಿ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡೋದು ತುಂಬ ಅಂದರೆ ತುಂಬ ಕಮ್ಮಿ. ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿರೋದ್ರಿಂದ ಆ ಪ್ರಾಡಕ್ಟ್ಸ್ನ ನಾನು ತೊಗೊಳ್ತಾ ಇದ್ದೆ. ತೊಗೊಂಡಾಗ ನನಗೆ ತುಂಬ ತುಂಬ ಒಳ್ಳೆ ಏನು ಹೇಳ್ತಾರೆ, ಕ್ವಾಲಿಟಿ ಪ್ರಾಡಕ್ಟ್ಗಳು ಸಿಗ್ತಾರೆ. ಲೈಕ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ನನಗೆ ಈಗ ಅವಶ್ಯಕತೆ ಏನೇನಿದೆ ಅದನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಹಾಗೆ ಮೀಶೋ ಹಾಲ್ ನಾನು ಸುಮಾರಷ್ಟು ಪ್ರಾಡಕ್ಟ್ ತರಿಸಿಟ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆನೂ ನಿಮಗೆ ಹೇಳೋಣ, ರಿವ್ಯೂ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಪಾರ್ಟ್ 2 ಅಂತ ಅಂದ್ಕೊಳ್ಳಿ, ಆ್ಯಂಡ್ ಮೀಶೋ ಹಾಲ್ ಪಾರ್ಟ್ 1 ಅಂತ ಏನಾದರೂ ಅಂದ್ಕೊಳ್ಳಿ. ಬಟ್ ಗುಡ್ ರಿವ್ಯೂನೇ ಕೊಡ್ತೀನಿ, ಒಳ್ಳೆ ರಿವ್ಯೂನೇ ಕೊಡ್ತೀನಿ. ಅದ್ರ ಬಗ್ಗೆ ನನ್ನ ಜೆನ್ಯೂನ್ ರಿಯಾಕ್ಷನ್ನೇ ಕೊಡ್ತೀನಿ. ಫಸ್ಟ್ ಏನು ತರಿಸ್ಕೊಂಡಿದ್ದೆ, ಫಸ್ಟ್ ಇದು ಪ್ರಾಡಕ್ಟ್ ಇದೆ. ಎಲ್ಲ ಆಲ್ಮೋಸ್ಟ್ ನೋಡ್ಬಿಟ್ಟಿದ್ದೀನಿ, ಎಲ್ಲ ಪ್ಯಾಕ್ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ. ನಮಗೆಲ್ಲ ಹಾಗೆ ಅಲ್ವಾ, ಆ್ಯಕ್ಚುಲಾಗಿ ಪ್ರಾಡಕ್ಟ್ ಬಂದಿದ್ದ ಕೂಡಲೇ ಅದು ಹೇಗಿದೆ ನೋಡೋವರೆಗೂ ನನಗೆ ಸಮಾಧಾನ ಇರಲ್ಲ. ವಿಡಿಯೋ ಮಾಡೋಕ್ಕೂ ಮುಂಚೆನೆಲ್ಲ ನೋಡಿಬಿಟ್ಟಿದ್ದೆ. ಈ ಪ್ರಾಡಕ್ಟ್ ಏನು ಗೊತ್ತಾ ನಾನು ತರಿಸ್ಕೊಂಡಿದ್ದು, ನೋಸ್ ರಿಂಗು ಮತ್ತು ಸೆಪ್ಟಮ್ ರಿಂಗ್ ಬರುತ್ತಲ್ಲ ಅದು. ಬಟ್ ಆ್ಯಕ್ಚುಲಿ ಅದರಲ್ಲಿ ಎರಡೇ ಇದ್ದಿದ್ದು, ಸೆಪ್ಟಮ್ ರಿಂಗು ಮತ್ತು ನೋಸ್ ರಿಂಗ್ ಮಾತ್ರ. ಒಂದು ದೊಡ್ಡ ನೋಸ್ ರಿಂಗ್ ಬೇಕಿತ್ತು, ಸೊ ತರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು ನೋಸ್ ರಿಂಗ್ ಬಂದಿದೆ. ಅದು ಆ್ಯಕ್ಚುಲಿ ಬೈ ಮಿಸ್ಸಾಗಿ ಕೊಟ್ಟಿದ್ದಾರೋ ಇಲ್ಲ ಅಂದರೆ ಅದು ಫ್ರೀಯಾಗಿ ಕೊಟ್ಟಿದ್ದಾರೋ ಇಲ್ಲ ಕಾಂಪನ್ಸೇಷನಲ್ಲಿ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ಕೊಟ್ಟಿದ್ದಾರೆ. ವೆಯ್ಟ್, ಐಶೋ, ದಿಸ್ ಇಸ್ ದ ಸೆಪ್ಟಮ್ ರಿಂಗ್. ನಿಮಗೆ ಬೇಕು ಅಂದರೆ ನೀಟಾಗಿ ಗೊತ್ತಾಗಲ್ಲ ಅಂದ್ಕೊತೀನಿ. ಇದರಲ್ಲಿ ಸೆಪ್ಟಮ್ ರಿಂಗ್, ಇದು ನೋಸ್ ರಿಂಗ್. ನಂದೇನು ಐಫೋನ್ ಅಲ್ಲ ಹಾಗಾಗಿ ಅಷ್ಟು ಈಸಿಯಾಗಿ ಇದು ಮಾಡಲ್ಲ. ಇದು ಅಷ್ಟೇ, ಅನದರ್ ರಿಂಗ್, ನೋಸ್ ರಿಂಗ್. ನಾನು ಬಂದಿದ್ದು ಆ್ಯಕ್ಚುಲಿ ಇರೋದು ಮಾತ್ರ ಇದು ಮತ್ತು ಇದು, ಇವೆರಡು ಮಾತ್ರ ಪ್ರಾಡಕ್ಟು ಶೋ ಆಗ್ತಾ ಇರೋದು. ಬಟ್ ಇದನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೆಪ್ಟಮ್ ರಿಂಗ್ ಮಾತ್ರ ನನಗೆ ಅದ್ರ ಮೇಲೆ ಲವ್ ಆಗಿಬಿಟ್ಟಿದೆ. ಬಿಟ್ ಆಹಾ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಹಾಕ್ಕೊಂಡ್ಮೇಲೆ ತುಂಬ 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 ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಗೋಲ್ಡ್ ಏನು ಗೊತ್ತಾ, ವೈಟು, ಗ್ರೀನ್ ಮತ್ತು ಮೆರೂನ್ ಕಲರ್ದು ಸ್ಟೋನ್ಸ್ಗಳಿದ್ದಾವೆ. ಒಂಥರ ತುಂಬ ಚೆನ್ನಾಗಿದೆ. ವಿ ಶೇಪಲ್ಲಿದೆ. ಇದು ಅಷ್ಟೇ ವೈಟು, ಗ್ರೀನ್ ಮತ್ತು ರೆಡ್ ಕಲರಲ್ಲಿದೆ. ಇದಕ್ಕೆ ಪರ್ಲ್ಸ್ ಥರ ಆ್ಯಡ್ ಆಗಿದೆ. ಇದು ಹಾಗೆ, ಬಟ್ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಅದರಲ್ಲಿ ನನಗೆಲ್ಲಾದರೂ ಸಿಕ್ಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಈ ಪ್ರೈಸ್ ಕಾಸ್ಟ್ ಎಷ್ಟಾಯಿತು ಗೊತ್ತಾ, 140 ರೂಪೀಸ್. ಜಸ್ಟ್ 140 ರೂಪೀಸ್. ನಾನು ಎಕ್ಸ್ಪೆಕ್ಟ್, ಬಟ್ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿದೆ. ನೀವು ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಒನ್ ಆಫ್ ದ ಪ್ರಾಡಕ್ಟ್. ಆ್ಯಂಡ್ ಅನದರ್, ಇದು ನೆಕ್ಲೆಸ್, ಐ ಥಿಂಕ್. ಎಸ್, ಸುಮಾರಷ್ಟು ಪ್ರಾಡಕ್ಟ್ ತೊಗೊಂಡಿದ್ನಲ್ವಾ, ಸೊ ನೆಕ್ಲೆಸ್. ಈ ನೆಕ್ಲೆಸ್ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗೇ ಆಗ್ತೀರಾ. ಈ ನೆಕ್ಲೆಸ್ ಪ್ರೈಸ್ ಎಷ್ಟು ಹೇಳಿ, 135. ಜಸ್ಟ್ 135 ರೂಪೀಸ್ಗೆ ಈ ನೆಕ್ಲೆಸ್ ಸಿಕ್ಕಿದ್ದು. ಈ ನೆಕ್ಲೆಸ್ ಜೊತೆಗೆ
ಇಯರಿಂಗ್. ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ಅದು ಲಿಂಕ್ ಹಾಕಿ. ಸಕ್ಕತ್ತಾಗಿದೆ. ಅದು ಕೂಡ ರೀಲ್ ಮಾಡಿರ್ತೀನಿ, ಶಾರ್ಟ್ ರೀಲು. ಬಟ್ ಇದು ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದ್ರದ್ದು 135 ರೂಪೀಸ್ ಅಷ್ಟೆ. 135 ಅಷ್ಟೆ ಅಷ್ಟೇ. ವಿಡಿಯೋ ಮಾಡಕ್ ಬಿಡೋ, ನೀಟಾಗಿ ಕ್ಲೋಸ್ ಮಾಡ್ಬಿಟ್ಟೋಗೋ ಅಮ್ಮ. ಆ್ಯಂಡ್ ಇನ್ಯಾವ್ದು ರಿವ್ಯೂ ಕೊಡಲಿ ಸಡನ್ಲಿ? ಹಾಂ, ಇದು ಇವತ್ತು ಪಾರ್ಸಲ್ ರಿಸೀವ್ ಆಗಿದ್ದು. ನೋಡ್ಬಿಟ್ಟಿದ್ದೀನಿ ಇದನ್ನ, ಎಲ್ಲ ನೋಡಿದ್ದೀನಿ ಬಿಡಿ. ಇದು ಹ್ಯಾಂಗಿಂಗ್ ಆಯಿತಾ. ಇದು ಜಸ್ಟ್ ಎಷ್ಟು ಗೊತ್ತಾ, ನನಗೆ ಮರ್ತೋಗ್ಬಿಡುತ್ತೆ ಅಂತ ಬರ್ತಿಟ್ಕೊಂಡಿದ್ದೀನಿ. 80 ರೂಪೀಸು. ಏನಕ್ಕೆ ಇದು ನಾನು ತರಿಸ್ಕೊಂಡಿದ್ದು ಅಂತ ಹೇಳ, ನನ್ನ ಕ್ಲಿಪ್ಪೆಲ್ಲ ಏನು ಮಾಡಿಬಿಟ್ಟಿದ್ದೀನಿ, ಇಲ್ಲೆಲ್ಲ ಕಡೆ ನೀತಾಕೋದು, ಅಲ್ಲೆಲ್ಲ ಹಾಕೋದು ಇಟ್ಬಿಟ್ಟಿದ್ದೆ. ಕ್ಲಿಪ್ನ ನಾನು ಇದ್ರ ಮೇಲೆ ಹಾಕಿಬಿಟ್ಟು ಕ್ಲಿಪ್ ಮುರಿದೋಗ್ಬಿಟ್ಟಿತ್ತು. ತುಂಬ ಅಂದರೆ ಅದೇ ಒಂದು ರಗಳೆ, ಅಂದರೆ ಎಲ್ಲಿ ಇಟ್ಟಿರ್ತೀನಿ ಅಂತಲೇ ಗೊತ್ತಿರಲ್ಲ, ಕ್ಲಿಪ್ ಎಲ್ಲಾದರೂ ಕಳೆದೋಗ್ಬಿಡ್ತಿತ್ತು. ಸೊ ಇದು ಒಂಥರ ಫ್ಯಾನ್ಸಿಯಾಗೂ ಇದೆ. ನನ್ನ ರೂಮ್ಗೂ ಕೂಡ ತುಂಬ ಚೆನ್ನಾಗಿ ಇದು ಇರುತ್ತೆ. ಕ್ಲಿಪ್ಗಳನ್ನ ಇಲ್ಲಿ ನೀತಾಕೋಬೋದು. ಕ್ಲಿಪ್ಪು ಮತ್ತು ಈವನ್ ನೀವೇನಾದರೂ ಇದನ್ನ ಹಾಕಬೇಕಂದ್ರೂ, ರಬ್ಬರ್ ಬ್ಯಾಂಡ್ಸ್ ಹಾಕಬೇಕಂದ್ರೂ ಹೀಗೆ ಹಾಕ್ಕೋಬೋದು. ಅಷ್ಟು ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಜಸ್ಟ್ 80 ರೂಪೀಸ್. 80 ರೂಪೀಸ್ ಬರೆದಿಟ್ಕೊಂಡಿದ್ದೀನಿ. ಜಸ್ಟ್ 80 ರೂಪೀಸ್ಗೆ ಇದು ಸಿಗ್ತಿದೆ. ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ತಗೊಳ್ಳಿ. ಮಸ್ತಾಗಿದೆ. ಆ್ಯಕ್ಚುಲಿ ಲೈಟ್ ವೆಯ್ಟ್ ಕೂಡ ತುಂಬ. ನೀವು ಯಾವುದಾದ್ರೂ ಒಂದು ನಾರ್ಮಲ್ ಇದು ಹಾಕ್ತಾರಲ್ಲ, ಅದಕ್ಕೂ ಹಾಕ್ಬಿಟ್ಟು ಇಲ್ಲೆಲ್ಲ ಕ್ಲಿಪ್ ಸಿಗಿಸ್ಕೊಳ್ಳಿ. ತುಂಬ ಸಖತ್ತಾಗಿ ಕಾಣುತ್ತೆ. ಹಾಕೊಂಡ್ಮೇಲೂ ನಾನು ಇನ್ನು ಶಾರ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣುತ್ತೆ, ಡೆಕೋರಿಂಗಾಗಿ ಕಾಣುತ್ತೆ. ಮನೇನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ರೂಮು ಚೆನ್ನಾಗಿ ಕಾಣಬೇಕಲ್ಲ ನಮಗೆ. ಸೊ ಹಾಗಾಗಿ ಇದ್ರೊಳಗೆ ಏನಿದಿತ್ತು, ಇದೆ, ಸಾರಿ. ಮತ್ತು ಇನ್ನೊಂದೇನು ತರಿಸ್ಕೊಂಡೆ ಗೊತ್ತಾ, ವಾಸ್ ಫ್ಲವರ್ ವಾಸ್ ಅಂತಾರಲ್ಲ. ಇದು ಗೆಸ್ ಮಾಡಿ, ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಿ ನೋಡೋಣ. ಇಲ್ಲಿ ನಾನು ಹೇಳ್ತೀನಿ, 92 ರೂಪೀಸ್ ಅಷ್ಟೇ ಇದಕ್ಕೆ. ಎಷ್ಟು ಕ್ವಾಲಿಟಿ ಮಾತ್ರ ನಂಬರ್ 1 ಕ್ವಾಲಿಟಿ, ನಿಜವಾಗ್ಲೂ ಹೇಳ್ತೀನಿ. ಲೈಕ್ ಇದು ನಮ್ಮಮ್ಮ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮಮ್ಮಂಗೆ. ಅದ್ರ ಜೊತೆಗೆ ಇನ್ನೊಂದು ಕೂಡ ಫ್ಲವರ್ಸ್ ಕೂಡ ತರಿಸ್ಕೊಂಡಿದ್ದೀನಿ. ಇದು ಜಸ್ಟ್ 92 ರೂಪೀಸ್. 92 ರೂಪೀಸ್. ಯಾರಿಗೆ ಬೇಕು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ತಗೊಳ್ಳಿ. ಓಕೆ, ಇನ್ನೊಂದೇನು ತರಿಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಫ್ಲವರ್ಸ್ ತರಿಸ್ಕೊಂಡಿದ್ದೀನಿ, ಅದು ಕೂಡ ನೋಡಿಬಿಟ್ಟಿದ್ದೀನಿ. ಸೊ ದಟ್ ಫ್ಲವರ್ ಮಾತ್ರ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಆಗಿ ಹೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ. ಯಾಕಂದರೆ ನಂಗೆ ಅದು ತುಂಬ ಇಷ್ಟ. ಆ ಥರ ಇದು ಇದು ಆ್ಯಕ್ಚುಲಿ ರಬ್ಬರ್ ಟೈಪ್ ಇದೆ. ಅಷ್ಟು ಏನು ಹೇಳ್ತಾರೆ, ಗಲೀಜಾಗೋದು ಆ ಥರ ಎಲ್ಲ ಏನೂ ಇಲ್ಲ. ಇದ್ರೊಳಗೆ ಹಾಕ್ಬಿಟ್ರೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ. ಈ ಥರ ತರಿಸ್ಕೊಬೇಕು ನೀವು. ಈ ಫ್ಲವರ್ಸ್ ಬಂದು 148 ರೂಪೀಸ್ ಅಷ್ಟೇ. ಬಟ್ ಅದ್ರ ಕ್ವಾಲಿಟಿಗೆ ನಂಬರ್ 1 ಅಂತಲೇ ಹೇಳ್ಬೋದು. ಬೇರೆ ಎಲ್ಲೂ ಕೂಡ ನಂಗೆ ಸಿಗೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೊರಗಡೆ ಎಲ್ಲ ನೋಡ್ತೀನಿ, ಪ್ಲಾಸ್ಟಿಕ್ ಆಲ್ಮೋಸ್ಟ್ ಇರುತ್ತೆ. ಅದನ್ನು ತರಿಸ್ಕೊಂಡಿದ್ದೀನಿ, ಬಟ್ ಅದು ಕೂಡ ಕ್ಯೂಟಾಗಿದೆ. ಬಟ್ ಇದು ನಂಗೆ ನನ್ನ ಪ್ರಕಾರ ಇದು ಹಾಳಾಗಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಹಾಳಾಗಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೀರೀಸ್ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಸೊ ಇದಕ್ಕೆ 148 ರೂಪೀಸ್, ಇದಕ್ಕೆ 92 ರೂಪೀಸ್ ಅಷ್ಟೇ. ಆ್ಯಂಡ್ ಇನ್ನೊಂದೇನು ತರಿಸ್ಕೊಂಡಿದ್ದೀನಿ ಅಂದರೆ ಫ್ಲವರ್ಸೇ ಇದೇ ಥರ ಡೆಕೋರಿಂಗ್ ತರಿಸ್ಕೊಂಡಿದ್ದು. ಸೊ ಇಲ್ಲಿ ಈ ಥರ ಪುಟ್ಟು ಕ್ಯೂಟ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬಟ್ ಇದು ಪ್ಲಾಸ್ಟಿಕ್ಕು. ಬಟ್ ಇದಕ್ಕೆ ಮೂರು ಬರುತ್ತೆ. ಈ ಥರ ಒಂದು, ಆ್ಯಂಡ್ ಈ ಥರ ಒಂದು, ಆ್ಯಂಡ್ ಈ ಥರ. ಇದು ಕ್ಯೂಟಾಗಿರುತ್ತೆ,
ಸಿಕ್ಕಾಪಟ್ಟೆ ಕ್ಯೂಟಾಗಿರುತ್ತೆ ಇದೆಲ್ಲ. ಕ್ಯೂಟ್ ಐಟಮ್ಸ್ಗಳು. ನನ್ಗೆ ಆ್ಯಕ್ಚುಲಿ ಇಲ್ಲಿ ತುಂಬ ಬೋರ್ಡ್ ಹೊಡಿತಿತ್ತು. ನಾನು ಬುಕ್ ಶೆಲ್ಫ್ಸ್ ಥರ ತರಿಸ್ಕೊಂಡಿದ್ದೆ. ಆಲ್ಮೋಸ್ಟ್ ಅಲ್ಲೆಲ್ಲ ನನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಹಾಕೊಂಡು ಇಟ್ಕೊಳ್ತಿದ್ದೆ. ಬಟ್ ಅದು ಅಲ್ಲಿ ಸ್ವಲ್ಪ ಡೆಕೋರಿಂಗ್ ಐಟಮ್ಸ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಇದನ್ನ ಮತ್ತು ಆ ವಾಸ್ನೆಲ್ಲ ತರಿಸ್ಕೊಂಡಿದ್ದು. ಎಷ್ಟು ಹೇಳಿದೆ ನಾನು ಇದಕ್ಕೆ? ನಾನು ಬರೆದಿಟ್ಕೊಂಡಿದ್ದೀನಿ ಇದನ್ನೆಲ್ಲ. 148, 150, ಅಂಡರ್ 150 ಅಂತಲೇ ಅಂದ್ಕೊಳ್ಳಿ. ಡೆಕೋರಿಂಗಿಗೆ ಏನು ಕಮ್ಮಿ ಇಲ್ಲ. ನೀವು ಆ್ಯಕ್ಚುಲಿ ಮಾರ್ಕೆಟಲ್ಲಿ ತೊಗೊಳ್ಬೇಕು ಅಂದರೆ ಇದು 250 ಕಮ್ಮಿ ಕೊಡೋದೇ ಇಲ್ಲ, ಯಾರೂ ಕೊಡೋದಿಲ್ಲ. ಬಟ್ ಇಲ್ಲಿ ಕೊಡ್ತಿದ್ದಾರೆ ಮೀಶೋ. ಮಾರ್ಕೆಟಿಂಗ್ ಅಂತಲ್ಲ, ರಿಯಲಿ ವಾಟ್ ಐ ಫೀಲ್ ಅಲ್ವಾ, ಅದನ್ನೇ ನಾನು ಹೇಳ್ತಾ ಇರೋದು. ಅಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇಲ್ಲಿ ಸಿಗ್ತಿದೆ ಅಲ್ವಾ, ಸೊ ಹಾಗಾಗಿ ಹೇಳ್ತಿರೋದು. ಅದು ಬಿಟ್ಟು ಒಂದು ಈ ಥರ ಬ್ಲ್ಯಾಕ್ ಕಲರ್ದು ಬ್ಲೌಸ್ ಅಂದ್ಕೊಳ್ಳಿ, ಇಲ್ಲ ಕ್ರಾಪ್ ಟಾಪ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಸೊ ಅದನ್ನು ತರಿಸ್ಕೊಂಡಿದ್ದೆ. ವೆಯ್ಟ್ ಸೊ ಇದು ಕ್ರಾಪ್ ಟಾಪ್ ಆಗಿ ವರ್ಕ್ ಮಾಡುತ್ತೆ. ಬಟ್ ಅದೇ ನಾನು ಬ್ಲೌಸ್ ಆಗಿ ತರಿಸ್ಕೊಂಡಿದ್ದು. ಬ್ಲೌಸ್ ಆಗೂ ವರ್ಕ್ ಮಾಡುತ್ತೆ. ಫುಲ್ ಲಾಂಗ್ ಇದೆ, ಲಾಂಗ್ ಹ್ಯಾಂಡು. ಬ್ಲೌಸ್ ಆಗಿ ಇವಾಗ ಯಾವ್ದಾದ್ರು ಇದೇ ಕ್ವಾಲಿಟಿ ಬಗ್ಗೆ ಮತ್ತೆ ಮಾತಾಡೋಣ. ಎಷ್ಟು ಚೆನ್ನಾಗಿದೆ ಅಂದರೆ, ಲೈಕ್ ನಾನು ವೈಟ್ ಕಲರು ಇದೇ ಥರ ತರಿಸ್ಕೊತೀನಿ ನಾನು. ಬ್ಲೌಸ್ ಏನು ಗೊತ್ತಾ, ಪದೇ ಇವಾಗ ಆ್ಯಸ್ ಐ ಆಮ್ ಪ್ರೆಗ್ನೆಂಟ್, ಸ್ವಲ್ಪ ನನಗೂ ಬಾಡಿಯಲ್ಲಿ ದಪ್ಪ ಆಗ್ತಾ ಇದ್ದೀನಿ. ನಾನು ಹಳೆ ಬ್ಲೌಸ್ಗಳು ಯಾವುದೂ ಆಗ್ತಾಯಿಲ್ಲ. ಸೊ ನಾನು ಈ ಥರದೊಂದು ಒಳ್ಳೆ ಈ ಥರದೊಂದು ತರಿಸ್ಕೊಂಡ್ರೆ ಮುಂದೆ ನಾನು ಸಣ್ಣ ಆಗ್ತೀನೋ ದಪ್ಪ ಆಗ್ತೀನೋ ನನಗೂ ಗೊತ್ತಿರಲ್ಲ. ಸೊ ನಾನು ಏನಾದರೂ ಸಣ್ಣ ಆದ್ರೂ ಯೂಸ್ ಆಗುತ್ತೆ, ದಪ್ಪ ಆದ್ರೂ ಯೂಸ್ ಆಗುತ್ತೆ. ಹೆಂಗಿದ್ರು ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಹೇಳೋದೇ ಬೇಡ, 10/10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಇದೇ ಥರ ವೈಟ್ ಕಲರು ತರಿಸ್ಕೊತೀನಿ ನಾನು. ಆಮೇಲೆ 2 ಸೀರೆ ತರಿಸ್ಕೊಂಡಿದ್ದೀನಿ. ಸೀರೆ ಇಸ್ ಸೋ ಸಿಂಪಲ್ ಸೀರೆ. ನಾನು ನಮ್ಮ ಅಮ್ಮನಿಗೆ ಅಂತ ತರಿಸ್ಕೊಂಡಿದ್ದು. ಬಟ್ ಅದು ನನಗೆ ಒಂದು ನಮ್ಮ ಅಮ್ಮಂಗೆ ಕೊಡ್ತೀನಿ, ಒಂದು ನಾನು ಇಟ್ಕೊಳ್ತೀನಿ. ಬಿಕಾಸ್ 2 ತರಿಸ್ಕೊಂಡಿದ್ದೆ. ಸೀರೆ ಪಿಂಕ್ ಆ್ಯಂಡ್ ವೈಟ್ ಕಲರ್ ಸೀರೆ. ಬಾರ್ಡರ್ ಅಲ್ಲ, ಇದು ಏನು ಹೇಳ್ತಾರೆ, ಈ ಥರ ಬಾರ್ಡರ್ ಬಂದು ಈ ಥರ ಕೊಟ್ಟಿದ್ದಾರೆ. ಸೇಮ್ ಅದೇ ಥರ ಅದು ಬ್ಲೂ ಆ್ಯಂಡ್ ವೈಟ್ ಕಲರು ತರಿಸ್ಕೊಂಡಿದ್ದೀನಿ. ಸೇಮ್ ಇದೇ ಥರ. ನನಗೆ ಇದು ತುಂಬ ಇಷ್ಟ ಆಯಿತು. ಇದು ನಾನು ಇಟ್ಕೊಳ್ತೀನಿ, ಇದು ನಮ್ಮ ಅಮ್ಮಂಗೆ ಕೊಡ್ತೀನಿ. ಇದು ಅಷ್ಟೇ, ಇದೇ ಥರ ಬಾರ್ಡರ್ ಇಲ್ಲ ಈ ಥರ ಕೊಟ್ಟಿದ್ದಾರೆ. ಇದು ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣುತ್ತೆ. ಇದು ಮತ್ತು ಇದೆಲ್ಲ ಆಲ್ಮೋಸ್ಟ್ ಎಷ್ಟು ಗೊತ್ತಾ, ಇದಕ್ಕೆ ಬ್ಲೂ ಸೀರೆಗೆ 327, ಇದು 317 ರುಪೀಸ್. ನಾನು ಆ್ಯಕ್ಚುಲಿ ನಿನ್ನೆ ನಾನು ಬೈಕಿಗೆ ಸೀರೆ ತೊಗೊಳಕ್ಕೆ ಹೋದಾಗ ಈ ಥರ ಸೀರೆ ನಾನು ನೋಡಿದ್ದೆ. ಇದೇ ಥರ ಕ್ವಾಲಿಟಿನೂ ಹೀಗೆ ಇತ್ತು. ಬಟ್ ನಾನು ಅಲ್ಲಿ ನೋಡಿದ್ದು 450, 550. ನಾನು ಸೇಮ್ ಸೀರೆ. ಐ ಥಾಟ್ ಓಕೆ, ನಾನು ತಗೊಂಡಿದ್ದೆ ಒಳ್ಳೇದಾಯಿತು ಈ ಥರದ್ದು ಅಂತ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಲರು ಅಷ್ಟೇ. ನಾನು ಇದು ಯಾಕೆ ಇದೇ ಥರ, ನನಗೆ ಈ ಕಲರ್ ಇಷ್ಟ ಆಯಿತು, ನಮ್ಮ ಅಮ್ಮಂಗೆ ಇದು ಇಷ್ಟ ಆಯಿತು. ಸೊ ಹಾಗಾಗಿ ಇಬ್ಬರು ಹಾಗೆ ಇದು ಮಾಡ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ಈ ಬ್ಲೌಸ್ ಹಾಕ್ಕೊಂಡು ಒಂದು ರೀಲ್ ಮಾಡ್ತೀನಿ. ಇಷ್ಟೇ ತರಿಸ್ಕೊಂಡಿರೋದು ಸದ್ಯಕ್ಕೆ. ಇನ್ನು ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಇದ್ರೂ, ಇನ್ನೇನೇ ತರಿಸ್ಕೋಬೇಕು ಅಂದ್ರೂ ನಾನು ಆಫ್ಟರ್ ಮೈ ಸೀಮಂತ ಬೈಕೆ ಅದಾದಮೇಲೆ ನೆಕ್ಸ್ಟು ನಾನು ಏನೇ ತರಿಸ್ಕೋಬೇಕು ಅಂತ ಇದ್ರು. ಈಗ ಪಾರ್ಟ್ 2 ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಇಷ್ಟೇ ಇರೋದು. ಇಷ್ಟನ್ನು ನಾನು ಯಾವುದು ಇನ್ನೂ ನಾನು ವೀಡಿಯೋಸ್ಗಳು ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ವ್ಲಾಗ್ ಆಫ್ ದೀಸ್ ಪ್ರಾಡಕ್ಟ್ಸ್. ನಾನು ನೋ ಸ್ಪಿನ್ನು ನೋ ಸ್ಟ್ರಿಂಗ್ ಮಾಡಿದ್ದೀನಿ ಗೊತ್ತಾ, ಅದನ್ನು ಮಾತ್ರ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದರಿಂದ ಇನ್ನೂ ಯಾವುದು ಬರಲಿಲ್ಲ. ಸೊ ಅದನ್ನು ಇನ್ನೂ ಬೆಟರಾಗಿ ಯಾವ ಥರ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಇನ್ನೂ ಬೆಟರಾಗಿ ಯಾವ ಥರ ವೀಡಿಯೋ ಮಾಡ್ತೀನಿ. ಮಾಡಿದ್ಮೇಲೆ ಅದನ್ನು ಶಾರ್ಟ್ ವೀಡಿಯೋದಲ್ಲೂ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಯಾವ್ಯಾವ ಥರ ಟ್ರಿಕ್ ಯೂಸ್ ಮಾಡ್ತೀನಿ, ನೆಕ್ಸ್ಟು ಹೋಗ್ತಾ ಯಾವ್ಯಾವ ಥರ ಟ್ರಿಕ್ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ನನಗೆ ಸಿಕ್ಕಿರೋದು ಕಡಿಮೆನೇ. ಇಟ್ಸ್ ಓಕೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಣ, ಇನ್ನೂ ಒಳ್ಳೊಳ್ಳೆ ರಿವ್ಯೂಸ್ಗಳು ಕೊಡೋಣ. ನಾನು ಏನು ಗೊತ್ತಾ, ಪ್ರಾಡಕ್ಟ್ ಚೆನ್ನಾಗಿದ್ದರೆ ಮಾತ್ರ ನಾನು ರಿವ್ಯೂ ಕೊಡ್ತೀನಿ, ಸುಮ್ಮನೆ ಕೊಡೋದಿಲ್ಲ. ಸೊ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್ಸ್ ಎಲ್ಲ. ಸೊ ಹಾಗಾಗಿ ರಿವ್ಯೂ ಕೊಟ್ಟೆ. ಬಟ್ ಮೀಶೋ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ನಿಮಗೂ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಹೋಗ್ಬಿಟ್ಟು ಬೈ ಮಾಡಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಪ್ರಾಡಕ್ಟ್ನು ಒಂದು ಲಿಂಕಲ್ಲಿರುತ್ತೆ. ಸೊ ಎಲ್ಲ ಪ್ರಾಡಕ್ಟ್ನು ಒಂದು ರೌಂಡ್ ನೋಡಿ. ಎಲ್ಲನೂ ಆಲ್ಮೋಸ್ಟ್ ಸೀರೆಗಳು ಬಿಟ್ಟು ಎಲ್ಲನೂ 150 ಅಂಡರಲ್ಲೇ ಇರೋದು, ಯಾವುದು 150 ಮೇಲೆ ಇಲ್ಲ. ಯಾವುದು ಬ್ಲೌಸ್ ಮಾತ್ರ 168 ರುಪೀಸ್ ಏನೋ, 160, ಬರೀ 160 ರುಪೀಸು.
ಬ್ಲೌಸ್ ಮಾತ್ರ. ಇನ್ನು ಮಿಕ್ಕಿದೆಲ್ಲ 150 ಅಂಡರಲ್ಲೇ ಇರೋದು ಅಷ್ಟೂ ನಿಮಗೆ ಎಲ್ಲದ್ರದ್ದು ಲಿಂಕು ನಾನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದವರು ಬೈ ಮಾಡಿ. ಬಟ್ ಇದು ಸ್ವಲ್ಪ ಜಾಸ್ತಿ ಇದೆ, ಇದನ್ನು ಬೈ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ, ಹೊಸೊಬ್ಬರನ್ನ ಬೆಳೆಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.